ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ತುಕಾರಾಂ ಹೋದಲೆಲ್ಲ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದ್ದು. ತುಕಾರಾಂ ಜೊತೆ ಸಚಿವ ನಾಗೇಂದ್ರ ಕೂಡ ಪ್ರಚಾರವನ್ನ ನಡೆಸಿದ್ರು. ವಿವಿಧ ಗ್ರಾಮಗಳಲ್ಲಿ ತೆರೆದ ವಾಹನದಲ್ಲಿ ಮೆರವಣಿಗೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಿಳಿಸಿ ಮತ ನೀಡುವಂತೆ ಮನವಿ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಮೊದಲನೇ ಸಂಖ್ಯೆ ಕ್ರಮ ಸಂಖ್ಯೆ 1ರಲ್ಲಿ ಮಾನ್ಯ ತುಕಾರಾಂ ಅವರಿಗೆ ಹಾಕಿಸ್ಬೇಕು ಗೆಲ್ಲಿಸಬೇಕಂತ ಹೇಳಿ ತಮ್ಮಲ್ಲಿ ಬೇಡಿಕೆ ಕೂಡ ತಾವು ಕಿಮ್ಮತ್ತು ಕೊಡೋದಿಲ್ಲ ಅನ್ನುವಂಥ ವಿಚಾರ ತಿಳಿಸಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಅದಕ್ಕೆ ತಾಯಂದ್ರೆ ತಾವೆಲ್ಲರೂ ಕೂಡ ತಮ್ಮ ಮತಗಳನ್ನ ಕಾಂಗ್ರೆಸ್ ಪಕ್ಷದ ಹಸ್ತಗುರುತಿಗೆ ಮತ ಕೊಡಬೇಕು. ಬರೋ ತಿಂಗಳು 7ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಬೆಳಿಗ್ಗೆ 9 ರಿಂದ 10 ಗಂಟೆ ಒಳಗಡೆ ತಮ್ಮ ಎಲ್ಲಾ ಮತಗಳನ್ನ ಕಾಂಗ್ರೆಸ್ ಪಕ್ಷದ ಮೊದಲನೇ ಸಂಖ್ಯೆ ಕ್ರಮ ಸಂಖ್ಯೆ 1ರಲ್ಲಿ ಮಾನ್ಯ ತುಕಾರಾಂ ಅವರಿಗೆ ಹಾಕಿಸ್ಬೇಕು ಗೆಲ್ಲಿಸಬೇಕಂತ ಹೇಳಿ ತಮ್ಮಲ್ಲಿ ಬೇಡಿಕೆ ಮಾಡಿಕೊಂಡು ನಾನು ಈಗಾಗಲೇ ಕೂಡ ಚಂದ್ರಪ್ಪನವ್ರು ಏನು ಹೇಳ್ಕೊಂಡಿದ್ದಾರೆ. ನಮ್ಮ ಗ್ಯಾರಂಟಿಯಲ್ಲಿ ಈಗಾಗಲೇ ಕೂಡ ಗ್ಯಾರಂಟಿ ಕಾರ್ಡ್ಗಳು ಬಂದಿರುತ್ತೆ. ಇವತ್ತು ಈಗಾಗಲೇ ಕೂಡ ಬಾಗಲಕೋಟೆಯ ಬೀಳಿಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಅಬ್ಬರದ ಪ್ರಚಾರವನ್ನು ಮಾಡಿದ್ರು. ಕ್ಷೇತ್ರದ ಅನಗವಾಡಿ, ಸುನಗ, ನಾಗರಾಳ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಣಿ ಪ್ರಚಾರ ಸಭೆ ನಡೆಸಿದ್ರು. ಇನ್ನು ಈ ಕ್ಷೇತ್ರದಲ್ಲಿ ಮೂಲ ಸೌಕರ್ಯದ ಕೊರತೆ ಇದ್ದು ರೈಲ್ವೆ, ನೀರು ಹಾಗೆ ಶಿಕ್ಷಣದ ಬಗ್ಗೆ ಸಂಸತ್ನಲ್ಲಿ ನಾನು ನಿಮ್ಮ ಧ್ವನಿಯಾಗಿ ನಿಲ್ತೇನೆ ಅಂತ ಭರವಸೆಯನ್ನು ನೀಡಿದ್ರು. ಹಸ್ತದ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಅಂತ ಸಂಯುಕ್ತಾ ಪಾಟೀಲ್ ಮತಯಾಚಿಸಿದ್ರು. ಈ ವೇಳೆ ಶಾಸಕರಾದ ಜಿ.ಟಿ. ಪಾಟೀಲ್, ಉಮಾಶ್ರೀ ಹಾಗೆ ಬ್ಲಾಕ್ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. 1 ಕೋಟಿವರೆಗೂ ಸಹಿತ ನೀವು ಅದರ ಲಾಭ ಮಾಡ್ಕೋಬೇಕಾದ್ರೆ ದುಡ್ಡು ಏನಂದ್ರೆ ಲಂಬಾಣಿ ಬಂಧುಗಳು ಹಂಗಂತ ನಿಮ್ಮ ಬೋರ ಅವು ಇವು ಕಾಂಕ್ರೀಟ್ಗಳು ನಿಮ್ಮ ಸಮುದಾಯಗಳು ಆಗಲಿಕ್ಕೆ ಆಮೇಲೆ ಇನ್ನೊಂದು ನಿಮ್ಮ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ SC ಎಲ್ಲಿ ಅವಕಾಶ ಇದ್ದಿಲ್ಲ. ಇವತ್ತು ಮೊದಲು 50 ಲಕ್ಷ ಮಾಡಿದ್ರಿ 1 ಕೋಟಿವರೆಗೂ ಸಹಿತ ನೀವು ಅದರ ಲಾಭ ಮಾಡ್ಕೋಬೇಕಾದ್ರೆ ದುಡ್ಡು ಏನಂದ್ರೆ ಲಂಬಾಣಿ ಬಂಧುಗಳು ಹಂಗಂತ ನಿಮ್ಮ ಬೋರ ಅವು ಇವು ಕಾಂಕ್ರೀಟ್ಗಳು ನಿಮ್ಮ ಸಮುದಾಯಗಳು ಆಗಲಿಕ್ಕೆ ಆಮೇಲೆ ಇನ್ನೊಂದು ನಿಮ್ಮ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ SC ಎಲ್ಲಿ ಅವಕಾಶ ಇದ್ದಿಲ್ಲ. ಇವತ್ತು ಮೊದಲು 50 ಲಕ್ಷ ಮಾಡಿದ್ರಿ 1 ಕೋಟಿವರೆಗೂ ಸಹಿತ ನೀವು ಅದರ ಲಾಭ ಮಾಡ್ಕೋಬೇಕಾದ್ರೆ ದುಡ್ಡು ಏನಂದ್ರೆ ಲಂಬಾಣಿ ಬಂಧುಗಳು ಹಂಗಂತ ನಿಮ್ಮ ಬೋರ ಅವು ಇವು ಕಾಂಕ್ರೀಟ್ಗಳು ನಿಮ್ಮ ಸಮುದಾಯಗಳು ಆಗಲಿಕ್ಕೆ ಆಮೇಲೆ ಇನ್ನೊಂದು ನಿಮ್ಮ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ SC ಎಲ್ಲಿ ಅವಕಾಶ ಇದ್ದಿಲ್ಲ. ಇವತ್ತು ಮೊದಲು 50 ಲಕ್ಷ ಮಾಡಿದ್ರಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.